ಉಂಡಿ ದೊರ ಬರ್ತೈತೆ. ಹಲೋ ಫ್ಯಾಮಿಲಿ, ಕೂತು ನಿತ್ತು ಲಾಸ್ಟಿಗೂ ಪ್ಲಾನ್ ಹಾಕಿ ನಾವು ಹೊರಟಿದ್ದು ಇಲ್ಲಿಗೆ ದನ ಮೀಸಕ ಅಲ್ಲ ದೇವರ ಬೆಳಗೆರೆ ಕಡೆಗೆ. ಯಾಕಪ್ಪ ಅಂದ್ರೆ ಟ್ರಾಫಿಕ್, ಪೊಲೀಸು, ಸಿಗ್ನಲ್, ಲೆಕ್ಚರ್ ಇದನ್ನೇ ತಲೆ ತುಂಬಿಕೊಂಡಿರೋ ನಾವು ನೇಚರ್ ಸವೇನೋ ಅಂತ ಆ ಕಡೆ ಹೊರಟ್ವಿ. ಅಲ್ಲಿ ನೋಡಿದ್ರೆ ನಮ್ಮ ಸೂರಜ್ ಅಣ್ಣ ರಿಯಾಕ್ಷನ್, ನಾನು ವೈಲೆಂಟ್ ಆದ್ರಕಲ್ಲ ರಾಮ, ನಾನು ವೈಲೆಂಟ್ ಆದ ರಾವಣ ಕಲ್ಲ. ಅಲ್ಲಿಂದ ಅಷ್ಟು ಕಾನೇಶ್ಕರ್ ಮನೆ ಕಡೆ ಹೋದ್ವಿ. ಕಾನೇಶ್ಕರ್ ಮನೆ ಕಡೆ ಹೋದ್ಮೇಲೆ ಬ್ಯಾಗ್ ಇಟ್ಬಿಟ್ಟು ಬೋಟಿ ಪ್ಯಾಕೆಟ್ ತಗೊಂಡು ಸೀದಾ ಡ್ಯಾಮ್ ನೋಡೋಣ ಅಂತ ಹುಡುಗರೆಲ್ಲ ಡ್ಯಾಮ್ ಕಡೆ ಹೋದ್ವಿ ಗುರು. ಡ್ಯಾಮ್ ನೋಡಕ್ 2 ಕಣ್ ಸಾಲ್ದಿತ್ತು. ದೇವ್ರ ಬೆಳಗಿರೋ ಮಂದಿಗಂತೂ ನೋಡ್ ಬೇಜಾರಾಗಿರುತ್ತೆ, ಆದ್ರೆ ನಮಗೆ ಅದೇ ಏನೋ ಒಂದ್ ನೋಡ್ದಂಗ ಆಗಿರುತ್ತೆ. ಸೊ ಎಲ್ಲಾ ನೋಡ್ಕೊಂಡು ನೋಡ್ಕೊಂಡಾದ್ಮೇಲೆ ನಡಿರಪ್ಪ ಹೋಗೋಣ, ಏನಕ್ ಬಂದಿವ ಕೆಲ್ಸ ಮುಗಿಸ್ಕೊಣ ಅಂತ ಹೊರಟ್ವಿ. ನಾವು ಹೋಗಿದ್ ಮೇನ್ ಏನಪ್ಪಾ ಅಂದ್ರೆ ಏನಾದ್ರು ಒಂಚೂರಂಗೆ ಲೈಟ್ ಪಾರ್ಟಿ ಮಾಡ್ಕೊಂಡ್ ನೋಡ್ಕೊಂಡ್ ತಿನ್ಕೊಂಡ್ ಬರಕ್ಕೆ. ಅಷ್ಟ್ರಲ್ಲೆಲ್ಲ ರೆಡಿ ಮಾಡ್ಕೊಂಡು ಓಮಿನಿ ಹೋಗ್ಬೇಕಾರೆ ಓಮಿನಿ ನಮ್ ಪವನ ಬಿಡ್ತೀನಿ ಅಂದ. ಅದಕ್ಕೆ ನಾನು ಅಲ್ಲಿ ಪವನ ಏನಾದ್ರು ಮಾಡಿ ಅಲ್ಲಿ ಇರ್ಲಿ ಹಿಂಗೆ ಎಲ್ಲ ಕಾಮಿಡಿ ಮಾತಾಡ್ಕೊಂಡಾದ್ಮೇಲೆ ಅಡ್ಗೆ ಮಾಡ್ಬೇಕಾಗಿರೋ ಐಟಮ್ಸ್ನೆಲ್ಲ ಜೋಡಿಸ್ಕೊಂಡು ಓಮಿನಿನ ನಮ್ ಸೂರಜ್ ಅಣ್ಣ ಅವ್ರು ಬಿಟ್ರು ಗುರು. ಓಮಿನಿ ತಂದು ಸೀದಾ ಕಾನೇಶ್ವರ್ ತೋಟಕ್ಕೆ ಹೋದ್ವಿ. ಕಿಶೋರ್ ಅನ್ನೋ ಒಬ್ಬ ಹುಡುಗನೇ ಪಾಪ ಅಷ್ಟು ಅಡ್ಗೆನೂ ಮಾಡ್ದ. ಇದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋ ಟೈಮಲ್ಲಿ ನಮ್ಮ ನಿತಿನ್ ಅಣ್ಣನ ಕಡೆ ಕ್ಯಾಮ್ರಾ ಹಿಡ್ದಾಗ ನಮ್ ನಿತಿನ್ ಅಣ್ಣನ ಡೈಲಾಗ್ ಯಾವ ತರ ಇತ್ತಪ್ಪ ಅಂದ್ರೆ, ಪಾಪ ಈ ತರ ಹೇಳ್ದ ಗುರು. ನಾನ್ಸೂ ಅನ್ಕೊಂಡ್ ನಾನೇ ಬೈಕೊಂಡೆ. ಅದಾದ್ಮೇಲೆ ನಮ್ಮ ಸೂರಜ್ ಅಣ್ಣನ್ ಗಾಡಿ ಚೆಕ್ ಮಾಡಿದ್ರೆ ಕಳ್ಳನ್ ಮಕ್ಳು ಬ್ಯಾಗ್ ತಂದಿಲ್ಲ ಅಂದಿ ಬ್ಯಾಗ್ ನ ಗಾಡಿ ಒಳಗೆ ಬಚ್ಚಿಕೊಂಡ್ಬಿಟ್ಟವ್ರಿ. ಅಪ್ಪ ಅದು ನೋಡಿ ನಮಗಂತೂ ಏನ್ ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ. ಅಲ್ಲಿಂದ ಎಲ್ಲ ಸೇರಿ ಅಡಿಗೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ನಮ್ ಸೂರಜ್ ಅಣ್ಣ ಸ್ಪೆಷಲ್ ಸ್ಟಾರ್ಟ್ ಮಾಡಿದ್ರು. ಅಡಿಗೆ ಮಾಡಕ್ಕೆ ಅಂತ ನಿಂತ್ಮೇಲೆ ನನಗೆ ನೆನಪಾಗಿ ಡೈಲಾಗ್ ಯಾವ್ದಪ್ಪ ಅಂದ್ರೆ, ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಇದಿಷ್ಟು ಪಾರ್ಟ್ ನೋಡಿದ್ರೆ ಪಾರ್ಟ್ 2 ಇದಕ್ಕಿಂತ ಕಾಮಿಡಿ ಆಗಿರುತ್ತೆ. ಅಲ್ಲಿ ತನಕ ಬ್ರೇಕ್ ತಗೊಳ್ಳಿ, ಮತ್ತೆ ಸಂಜೆ ಸಿಗೋಣ.